ಎಸ್ ಫ್ರೆಂಡ್ಸ್, ಬನ್ನಿ ನೆಕ್ಸ್ಟ್ ಕ್ವಶನ್ ಬರೋಣ. ಟೈಮ್ ಆ್ಯಂಡ್ ವರ್ಕ್ ಪ್ರಾಬ್ಲಮ್ ಮೇಲೆ. ಇದು SDA ಬೆಸ್ಕಾಮ್ನಲ್ಲಿ ಕೇಳಿರೋಂಥ ಪ್ರಶ್ನೆ ಇದು. ಬನ್ನಿ ಫಸ್ಟ್ ಪ್ರಾಬ್ಲಮ್ ಓದೋಣ. ಕಮಲೇಶ್ ವರ್ಕ್ ಫಾರ್ 27 days ಆ್ಯಂಡ್ ಕಂಪ್ಲೀಟೆಡ್ 75% ಆಫ್ ಎ ಪರ್ಟಿಕ್ಯುಲರ್ ವರ್ಕ್. 100%ಅಲ್ಲಿ 75% ಕಮಲೇಶ್ ವರ್ಕ್ ಮಾಡಿರ್ತಾನೆ. ಬನ್ನಿ ಇಲ್ಲಿ ತನಕ ಆಯ್ತಲ್ಲ. ನೆಕ್ಸ್ಟ್ ಓದೋಣ. ದೆನ್ ಈ ಟುಕ್ ದಿ ಹೆಲ್ಪ್ ಆಫ್ ಲೂಸಿಫರ್. ನೆಕ್ಸ್ಟ್ ಲೂಸಿಫರ್ ಅನ್ನೋ ವ್ಯಕ್ತಿನ ಹೆಲ್ಪ್ ತಗೋತಾನೆ. ಆ್ಯಂಡ್ ದೇ ಟುಗೆದರ್ ಕಂಪ್ಲೀಟ್ ದಿ ರಿಮೈನಿಂಗ್ ವರ್ಕ್ ಇನ್ 5 days. ಮೀನ್ಸ್ 75% 25% ಭಾಗನ ಲೂಸಿಫರು ಮತ್ತು ಕಮಲೇಶ್ ಇಬ್ಬರು ಶೇರ್ ಮಾಡ್ತಾರೆ 5 days. ಹೌ ಲಾಂಗ್ ವಿಲ್ ಲೂಸಿಫರ್ ಟೇಕ್ ಟು ಕಂಪ್ಲೀಟ್ ದಿ ಸೇಮ್ ವರ್ಕ್ ಇಫ್ ಈಸ್ ವರ್ಕಿಂಗ್ ಅಲೋನ್. ಲೂಸಿಫರ್ ಒಬ್ಬನೇ ಎಷ್ಟು ದಿನ ತಗೋತಾನೆ ಅನ್ನೋ ಕ್ವಶನ್. ಕನ್ನಡದಲ್ಲಿ ಓದೋಣ ಬನ್ನಿ. ಕಮಲೇಶ್ ಒಂದು ನಿರ್ದಿಷ್ಟ ಕೆಲಸಕ್ಕಾಗಿ 27 ದಿನಗಳ ಕಾಲ ಕೆಲಸ ಮಾಡಿ 75% ಭಾಗನ ಮುಗಿಸಿದ್ದಾನೆ. ನಂತರ ಅವನು ಲೂಸಿಫರ್ ಸಹಾಯ ತೆಗೆದುಕೊಂಡನು ಹಾಗೂ ಅವರಿಬ್ಬರು ಒಟ್ಟಾಗಿ ಉಳಿದ ಕೆಲಸವನ್ನು 5 ದಿನಗಳಲ್ಲಿ ಮುಗಿಸಿದರು. ಲೂಸಿಫರ್ ಒಬ್ಬನೇ ಕೆಲಸ ಮಾಡುತ್ತಿದ್ದಲ್ಲಿ ಅವನಿಗೆ ಅದೇ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ಕಾಲ ತಗುಲುತ್ತದೆ? ಇದೇ ಪ್ರಶ್ನೆ. ಬನ್ನಿ ನಾವು ಬರ್ಕೊಳ್ಳೋಣ. ಕಮಲೇಶ್ ವರ್ಕ್ಡ್ ಫಾರ್ 27 days. ಕಮಲೇಶ್ ಕೆ ಅಂತ ಬರೆದಿರ್ತೀನಿ. ವರ್ಕ್ಡ್ ಫಾರ್ 27 days, 27 ದಿನ ಮಾಡ್ತಾನೆ. ಆ್ಯಂಡ್ ಕಂಪ್ಲೀಟೆಡ್ 75% ಆಫ್ ವರ್ಕ್, 75%. ನೆಕ್ಸ್ಟ್, ದೆನ್ ಈ ಟುಕ್ ದಿ ಹೆಲ್ಪ್ ಆಫ್ ಲೂಸಿಫರ್ ಆ್ಯಂಡ್ ದೇ ಟುಗೆದರ್ ಕಂಪ್ಲೀಟೆಡ್ ದಿ ರಿಮೈನಿಂಗ್ ವರ್ಕ್ ಇನ್ 5 days. ಹೆಲ್ಪ್ ಆಫ್ ಲೂಸಿಫರ್, ಕಮಲೇಶ್ ಮೊದಲೇ ಮಾಡ್ತಿರ್ತಾನೆ, ಪ್ಲಸ್ ಲೂಸಿಫರ್ 5 days. ಟುಗೆದರ್ ಕಂಪ್ಲೀಟೆಡ್ ದಿ ರಿಮೈನಿಂಗ್ ವರ್ಕ್. ಇಲ್ಲೇ ಈ ಪ್ರಾಬ್ಲಮಲ್ಲಿ ಇರೋದೇ ಟ್ರಿಕ್ ಇದು. ರಿಮೈನಿಂಗ್ ವರ್ಕ್ ಉಳಿದ ಕೆಲಸ ಅಂದರೆ ನಿಮಗೆ ತಲೆಯಲ್ಲಿ ಬರಬೇಕು 25% ಉಳಿದ ಕೆಲಸ ಅಂತ. ಸೊ ಈ ಥರ ಬರ್ಕೊಂಡಲ್ಲ. ಈಗ ಯೋಚನೆ ಮಾಡಿ, ಈ 27 ದಿನದಲ್ಲಿ 75% ಕಮಲೇಶ್ ಮಾಡ್ತಾನೆ. ಸೊ ಕಮಲೇಶ್ ಒಬ್ಬನೇ 100% ವರ್ಕ್ನ ಎಷ್ಟು ದಿನದಲ್ಲಿ ಮಾಡಬಲ್ಲ ಅನ್ನೋದು ಕಂಡುಹಿಡ್ಕೋಬೇಕು ನೀವು. ಮತ್ತು ಕಮಲೇಶ್ ಪ್ಲಸ್ ಲೂಸಿಫರು 100% ವರ್ಕ್ನ ಎಷ್ಟು ದಿನದಲ್ಲಿ ಮಾಡಬಲ್ಲರು ಅನ್ನೋದನ್ನ ಕಂಡುಹಿಡ್ಕೋಬೇಕು. ಏನಕ್ಕೆ ಇದನ್ನು ಕಂಡುಹಿಡ್ಕೊಂಡ್ರೆ ನಿಂದೆ ಒಂದು ದಿನದನ್ನು ನೀವು ಕಂಡುಹಿಡ್ಕೊಳ್ಳೋದು ಸುಲಭ ಆಗುತ್ತೆ. ಸೊ ಇದು ನಿಮಗೆ ಅಗತ್ಯ. ಇದು ಬನ್ನಿ ನಿಧಾನಕ್ಕೆ ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿ 100%, ಇದಕ್ಕೆ ಬನ್ನಿ. ಇಲ್ಲಿ 100 into 27 divided by 75. ಕಮ್ಮಿ ಟೇಬಲಿಂದ ನೋಡಿ. 5 2s are 10, 0, 5 1s are 5, 25, 5 5s are 25, okay, 15, 5 15s are, so okay. Next 5 3s are 15, 5 4s are 20, 3 9s are 27, 4 9s are 36 days. ಮೀನ್ಸ್ ಇಲ್ಲಿ ಬರ್ಕೊಳ್ಳೋಣ. ಕಮಲೇಶ್ 36 ಡೇಸ್ನಲ್ಲಿ ಒಂದು ವರ್ಕನ್ನು ಕಂಪ್ಲೀಟ್ ಮಾಡ್ತಾನೆ. ಒಂದು ವರ್ಕ್, ನಮ್ಗೆ ಎಷ್ಟು ವರ್ಕ್ ಅಂತ ಗೊತ್ತಿಲ್ಲ, ಒಂದು ವರ್ಕನ್ನ ಕಂಪ್ಲೀಟ್ ಮಾಡ್ತಾನೆ. ಇಟ್ಕೊಳ್ಳಿ, ಒಂದು ವರ್ಕನ್ನು ಕಂಪ್ಲೀಟ್ ಮಾಡ್ತಾನೆ. ಓಕೆನಾ? ನೆಕ್ಸ್ಟ್ ಬನ್ನಿ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. 100 into 5 ಈ ಥರ. 100 into 5 divided by 25. 5 5s are 25, 5 2s are 10, 20 days. ಕಮಲೇಶ್ ಮತ್ತು ಲೂಸಿಫರ್ ಇವರಿಬ್ಬರು ಸೇರಿ 20 ದಿನದಲ್ಲಿ ಒಂದು ವರ್ಕನ್ನು ಕಂಪ್ಲೀಟ್ ಮಾಡ್ತಾರೆ. ಒಂದು ವರ್ಕಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ನಾವು ಒಂದು ದಿನದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಮೀನ್ಸ್ ವರ್ಕ್ ಪರ್ ಡೇ. ವರ್ಕ್ ಇಲ್ಲಿದೆ, ಡೇಸ್ ಇಲ್ಲಿದೆ. ವರ್ಕ್ ಪರ್ ಡೇ.
ಸೊ ನಾನು ಪ್ರೀವಿಯಸ್ ವಿಡಿಯೋಲಿ ಹೇಳಿದಾಗ ಈ ವರ್ಕ್ನ ನೀವು ಒಂದು ಟರ್ಮ್ನಾಗಿ ಇಮ್ಯಾಜಿನೇಷನ್ ಮಾಡ್ಕೋಬೋದು. ಮೀನ್ಸ್ 20 ವರ್ಕ್ 30 ವರ್ಕ್ ಆ ಥರ. ಯಾವ ಥರ ಇಮ್ಯಾಜಿನೇಷನ್ ಮಾಡ್ಕೋಬೇಕಂದ್ರೆ ಕಾಮನ್ ಮಲ್ಟಿಪಲ್ಸಲ್ಲಿರಬೇಕು. ಕಾಮನ್ ಮಲ್ಟಿಪಲ್ಸ್, ಇದ್ರದ್ದು ಮಲ್ಟಿಪಲ್ ಆಗಬೇಕು, ಇದ್ರದ್ದು ಮಲ್ಟಿಪಲ್ ಆಗಬೇಕು. ಆ ಥರ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಈಸಿ ಆಗುತ್ತೆ. ಕಾಮನ್ ಮಲ್ಟಿಪಲ್ಲು ಯಾವುದರಲ್ಲಿರುತ್ತೆ, ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ತಗೊಂಡ್ರೆ ನಿಮಗೆ ಪ್ರಾಬ್ಲಮ್ ಇನ್ನೂ ಸುಲಭ ಆಗುತ್ತೆ. ಸೊ ಬನ್ನಿ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ತೊಗೊಳ್ಳೋಣ. 36 ಮತ್ತು 20ಗೆ 2 ಇಂದಾನೇ ಹೋಗಿ, ಏನು ತೊಂದರೆ ಇಲ್ಲ. 2 1s 2 8s 16, 2 10s 20, 2 9s 18, 2 5s 10, 9 5s 45, 45 into this is 2 is equal to 90, 90 into 2 180. ಓಕೆನಾ. LCM ಈಸ್ ಈಕ್ವಲ್ ಟು 180 ಆಯಿತು. 180 ವರ್ಕ್. ಇಲ್ಲಿ ನೀವು 180 ವರ್ಕ್ ಅನ್ನೋದನ್ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಮೀನ್ಸ್ 180 ವರ್ಕ್ನ 36 ದಿನದಲ್ಲಿ ಕಮಲೇಶ್ ಮಾಡ್ತಾನೆ. 180 ವರ್ಕ್ನ ಕಮಲೇಶ್ ಮತ್ತು ಲೂಸಿಫರ್ ಇಬ್ಬರು ಸೇರಿ 20 ದಿನದಲ್ಲಿ ಮಾಡಬಲ್ಲರು. ಸೊ ಒಂದು ದಿನಕ್ಕೆ ಒಂದು ದಿನಕ್ಕೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ಬನ್ನಿ. ಸೊ ವರ್ಕ್ ಪರ್ ಡೇ 180 ವರ್ಕ್, ಓಕೆ, per day 36 days. 180 work by 20. So 2 9s 9 ವರ್ಕ್ ಪರ್ ಡೇ. ಮತ್ತು ಏನಂದರೆ ಕಮಲೇಶ್ ಮತ್ತು ಲೂಸಿಫರು ಒಂದು ದಿನದಲ್ಲಿ 9 ವರ್ಕ್ನ ಮಾಡ್ತಾರೆ. ಓಕೆನಾ. ಇಲ್ಲಿ ಬನ್ನಿ 36 ಅಲ್ಲ, 36 5s 180 ಇರುತ್ತೆ. ಇನ್ನು ನೀವು ಲೋಯೆಸ್ಟ್ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇದರದ್ದು ಅರ್ಥ ಏನು, ಕಮಲೇಶ್ ಒಂದು ದಿನದಲ್ಲಿ 5 ಪಾರ್ಟ್ ಆಫ್ ವರ್ಕ್ ಮಾಡ್ತಾನೆ. ಸೊ ಇದನ್ನು ಕಂಡುಹಿಡ್ಕೊಂಡ್ಮೇಲೆ ನೆಕ್ಸ್ಟ್ ಪಾರ್ಟಿಗೆ ಬನ್ನಿ. ಇಲ್ಲಿ ಕ್ವಶನ್ ಏನು ಕೇಳಿದ್ದಾನೆ, ಹೌ ಲಾಂಗ್ ವಿಲ್ ಲೂಸಿಫರ್ ಟೇಕ್ ಟು ಕಂಪ್ಲೀಟ್. ಲೂಸಿಫರ್ ಒಬ್ಬನೇ ವರ್ಕ್ ಮಾಡಿದ್ರೆ ಎಷ್ಟು ದಿನ ತಗೋತಾನೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಕಮಲೇಶ್ ಇದ್ದಾನೆ, ಲೂಸಿಫರ್ ಇದ್ದಾನೆ. ಸೊ ನಿಮಗೆ ಇದರಿಂದ ಇದನ್ನು ಕಳೆದ್ರೆ ಲೂಸಿಫರ್ ಒಬ್ಬನೇ ಸಿಗ್ತಾನೆ. ಮೀನ್ಸ್ K + L - K. ಓಕೆನಾ. ಇವರಿಬ್ಬರು ವರ್ಕ್ ಮಾಡಿದ್ದನ್ನು ಕಮಲೇಶ್ ಮತ್ತು ಲೂಸಿಫರ್ ವರ್ಕ್ ಮಾಡಿದ್ನ ಕಮಲೇಶ್ ಜೊತೆ ಕಳೆದ್ರೆ ಲೂಸಿಫರ್ ಒಬ್ಬನೇ ಸಿಗ್ತಾನೆ. ಸೊ ಇಲ್ಲಿಗೆ ಬನ್ನಿ. ಎಷ್ಟು 9 ಇದ್ರದ್ದು ಪಾರ್ಟು 9 ವರ್ಕ್ ಪರ್ ಡೇ. ಇದ್ರದ್ದು ಇವನು ಕಮಲೇಶ್ 5 ವರ್ಕ್ ಪರ್ ಡೇ. 9 - 5 4 ವರ್ಕ್ ಪರ್ ಡೇ. ಸೊ ಇಲ್ಲಿ 180 ವರ್ಕ್ ಇದೆ. ಲೂಸಿಫರ್ 180 ವರ್ಕ್ನ ಮಾಡ್ತಾನೆ ಡಿವೈಡ್ ಬೈ 4. ಇಲ್ಲಿ ಬಂದಿದ್ದು ಒಂದು ವರ್ಕ್ನ ನೀವು ಡಿವೈಡ್ ಮಾಡಿದ್ರೆ ನಿಮ್ಗೆ ಸಿಗೋದೇ ಅವನು ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ ಒಬ್ಬನೇ ಮಾಡಿದ್ರೆ ಅಂತ. ಸೊ ವರ್ಕ್ ಕ್ಯಾನ್ಸಲ್ ಆಗುತ್ತೆ, ಇದು ಮೇಲೆ ಹೋಗುತ್ತೆ ಡೇಸ್. ಓಕೆ, 4 4s 16. ಓಕೆ, ಟು ಕ್ಯಾರಿ 4 5s 20. ಸೊ ನಿಮ್ಗೆ ಲೂಸಿಫರ್ 45 ದಿನದಲ್ಲಿ ವರ್ಕ್ ಮಾಡ್ತಾನೆ. ಒಬ್ಬನೇ ವರ್ಕ್ ಮಾಡಿ 45 ದಿನ ತಗೋತಾನೆ. 45 days ಇಸ್ ದ ಆನ್ಸರ್. ಸೊ ಬನ್ನಿ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ ಫ್ರೆಂಡ್ಸ್.